पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ವಿದ್ಯಾಧಿರಾಜ ಶ್ರೀ ರಾಜಾಯ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿಯ ಮತ್ತೊಂದು ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಅಂತಜರಾಗಿದ್ದ ಕನಕದಾಸರಿಗೆ ಸದ್ಗತಿ ಮತ್ತು ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರಲ್ಲಿ ಅನುಗ್ರಹ ಎಂಬ ಶೀರ್ಷಿಕೆಗಳ ಕುರಿತು ಕೇಳಿದಿರಿ. ಅನಾಥ ವೆಂಕಣ್ಣ ದಿವಾನನಾದ ಮತ್ತು ಆದವಾನಿಯಲ್ಲಿ ಶ್ರೀರಾಯರು ಎಂಬ ಶೀರ್ಷಿಕೆಗಳೊಂದಿಗೆ ಈ ಇನ್ನೊಂದು ಸಂಚಿಕೆ ನಿಮಗಾಗಿ. ಮೊದಲನೇ ಭಾಗ ಅನಾಥ ವೆಂಕಣ್ಣ ದಿವಾನನಾದ. ಚಾತುರ್ಮಾಸ್ಯ ವ್ರತವನ್ನು ಮುಗಿಸಿಕೊಂಡು ಶ್ರೀರಾಯರು ಸಂಚಾರ ಕ್ರಮದಿಂದ ರಾಯಚೂರಿಗೆ ಸಮೀಪದಲ್ಲಿದ್ದ ಕಂದನಾತಿ ಎಂಬ ಗ್ರಾಮಕ್ಕೆ ಬಿಜಿಎಂಗೈದರು. ಅಲ್ಲಿ ಜಹಗೀರುದಾರರು ಮಠದ ಮುಖ್ಯ ಶಿಷ್ಯರು. ನಿಜವಾದ ಜಹಗೀರುದಾರರು ಮೃತರಾದ ಮೇಲೆ ಅವರ ಜ್ಞಾತಿಗಳು ತಾವೇ ಹಕ್ಕುದಾರರೆಂದು ಬಿಜಾಪುರದ ಸುಲ್ತಾನರ ಮನವೊಲಿಸಿ ಜಹಗೀರಿಯ ಯಜಮಾನ್ಯವನ್ನು ಸಂಪಾದಿಸಿ ನಿಜವಾದ ಹಕ್ಕುದಾರನಾದ ವೆಂಕಣ್ಣ ಎಂಬ ಬಾಲಕನನ್ನು ಮೂಲೆಗುಂಪಾಗಿಸಿದ್ದರು. ಕಂದನಾತಿಯಲ್ಲಿ ಜಹಗೀರ್ದಾರರ ಮನೆಯಲ್ಲಿ ಗುರುಗಳಿಗೆ ಒಳ್ಳೆಯ ಆತಿಥ್ಯ ನಡೆಯಿತು. ಆ ಹೊತ್ತಿಗೆ ಅನಾಥ ವೆಂಕಣ್ಣ ಯುವಾವಸ್ಥೆಗೆ ಬಂದಿದ್ದು ಗುರುಗಳ ಮಹಿಮೆಯನ್ನು ಕೇಳಿ ತಿಳಿದಿದ್ದನು. ಗುರುಗಳ ಅನುಗ್ರಹವಾದರೆ ತನ್ನೆಲ್ಲ ಕಷ್ಟಗಳು ಪರಿಹಾರವಾಗುವುದೆಂದು ಅವನು ಗುರುಗಳ ಆಗಮನವಾದಾಗಲಾಯಿತು. ಅವರನ್ನು ವಿಶೇಷ ಭಕ್ತಿ ಶ್ರದ್ಧೆಗಳಿಂದ ಸೇವಿಸಿ ತನ್ನ ಕಷ್ಟ ನಷ್ಟಗಳನ್ನು ಹೇಳಿಕೊಂಡು ವರ್ಧಿಷ್ಣುವಾಗುವಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದನು. ಕರುಣಾಕುಲರಾದ ಗುರುರಾಜರಿಗೆ ವೆಂಕಣ್ಣನಲ್ಲಿ ದಯೆ ಉಂಟಾಯಿತು. ಅವನ ನಿಷ್ಕಲ್ಮಶ ಮನಸ್ಸು, ಸೇವೆ, ಭಕ್ತಿ ವಿನಯಗಳಿಂದ ಸುಪ್ರೀತರಾದ ರಾಯರು, ವೆಂಕಣ್ಣ, ನಿನ್ನ ಸೇವೆಯಿಂದ ಸುಪ್ರೀತರಾಗಿದ್ದೇವೆ. ಶ್ರೀ ಮೂಲರಾಮನು ನಿನ್ನಲ್ಲಿ ಪ್ರಸನ್ನನಾಗಿದ್ದಾನೆ. ನಿನಗೆ ಸಂಕಟ ಬಂದಾಗ ನಮ್ಮನ್ನು ಸ್ಮರಿಸು. ಆ ಕ್ಷಣದಿಂದ ನೀನು ಅಭಿವೃದ್ಧಿಗೆ ಬಂದು ಕೀರ್ತಿ ಗಳಿಸುವೆ. ಮುಂದೆ ನಿನ್ನಿಂದ ಮಹಾಸಂಸ್ಥಾನಕ್ಕೆ ಶ್ರೀ ಮೂಲರಾಮನಿಗೆ ಅಪಾರ ಸೇವೆಯಾಗಿ ನಿನ್ನ ಹೆಸರು ಶಾಶ್ವತವಾಗಿ ನಿಲ್ಲುವಂತಾಗುವುದು ಎಂದು ಫಲಮಂತ್ರಾಕ್ಷತೆಯನ್ನು ಕರುಣಿಸಿ ಆಶೀರ್ವದಿಸಿ ಅಲ್ಲಿಂದ ಕುಂಭಕೋಣದ ಕಡೆಗೆ ಸಂಚಾರ ಬೆಳೆಸಿದರು. ವೆಂಕಣ್ಣನು ವಿಜಾಪುರ ಸುಲ್ತಾನರ ದರ್ಬಾರಿನಲ್ಲಿ ಖ್ಯಾತಿ ಗಳಿಸಿ ಸರ್ದೇಸಾಯಿ ಪ್ರಶಸ್ತಿ ಜಹಗೀರುಗಳನ್ನು ಪಡೆದು ಹೆಸರುವಾಸಿಯಾಗಿದ್ದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದನು. ಅವನು ಬಾಲಕನಾಗಿರುವಾಗ ಅವನ ತಂದೆ ತಾಯಿಗಳು ಮೃತರಾದ್ದರಿಂದ ಜಹಗೀರನ್ನು ಜ್ಞಾತಿಗಳು ಆಕ್ರಮಿಸಿದ್ದರು. ಹಕ್ಕುದಾರನಾದ ವೆಂಕಣ್ಣನನ್ನು ಮೂಲೆಗುಂಪು ಮಾಡಿದ್ದರು. ಜ್ಞಾತಿಗಳ ಮಾತ್ಸರ್ಯ ಅನಾದರದಲ್ಲಿ ಬೆಳೆದ ಅವನು ಬುದ್ಧಿ ಇಲ್ಲದೆ ದನಗಾಯಿಯಾಗಿ ಬಾಳಬೇಕಾಗಿ ಬಂದಿತು. ವೆಂಕಣ್ಣನಿಗೆ ಎಲ್ಲರಂತೆ ತಾನೂ ವಿದ್ಯಾವಂತನಾಗಿ ಯೋಗ್ಯ ನಾಗರಿಕನಾಗಿ ಸಮಾಜದಲ್ಲಿ ಗೌರವದಿಂದ ಬಾಳಬೇಕೆಂಬ ಆಕಾಂಕ್ಷೆ ಬಹಳವಾಗಿತ್ತು. ಆದರೆ ಸರಿಯಾದ ರಕ್ಷಕರು, ಮಾರ್ಗದರ್ಶಕರು ಯಾರೂ ಇಲ್ಲದೆ ಬಂಧುಗಳ ಅಸೂಯೆ ಅನಾದರಗಳಿಂದಾಗಿ ಅನಾಥನಾಗಿ ಬೆಳೆಯಬೇಕಾಯಿತು. ಅವನನ್ನು ಜನರು ಉಡಾಳನೆಂದು ಅಸಡ್ಡೆಯಿಂದ ಕಾಣುತ್ತಿದ್ದರು. ಅಂತೆಯೇ ಓದು ಬರಹವನ್ನು ಕಲಿಯಲು ಆಗದೆ ದುಃಖದಿಂದ ಬಾಳ್ವೆ ಸಾಗಿಸುತ್ತಿದ್ದನು. ವೆಂಕಣ್ಣನ ಭಾಗ್ಯದ ಬಾಗಿಲು ತೆರೆಯಿತೋ ಎಂಬಂತೆ ಮಹಾನುಭಾವರಾದ ರಾಯರು ಕಂದನಾತಿಗೆ ಬಂದರು. ವೆಂಕಣ್ಣನು ಗುರುಗಳ ಅಗಾಧ ಮಹಾತ್ಮ್ಯವನ್ನು ಕೇಳಿ ಪ್ರಭಾವಿತನಾಗಿದ್ದನಾದ್ದರಿಂದ ಗುರುಗಳ ಅನುಗ್ರಹವಾದರೆ ತಾನೂ ಒಬ್ಬ ಸದ್ಗ್ರಸ್ತನಾಗಿ ಬಾಳಬಹುದೆಂಬ ಆಶೆಯಿಂದ ಉತ್ಸಾಹದಿಂದ ಗುರುಗಳ ಸೇವೆ ಮಾಡಿ ಅವರ ಕೃಪಾದೃಷ್ಟಿಗೆ ಪಾತ್ರನಾದನು. ರಾಯರು ಬಂದು ಫಲಮಂತ್ರಾಕ್ಷತೆ ಕರುಣಿಸಿ ಆಶೀರ್ವದಿಸಿದ ಮೇಲೆ ಅವನಲ್ಲಿ ಏನೋ ಒಂದು ಶಕ್ತಿಯು ಮೈಯಲ್ಲಿ ಸಂಚರಿಸುತ್ತಿರುವಂತೆ ಭಾಸವಾಗ ಹತ್ತಿತು. ವಿವಿಧ ಭಾವನೆಗಳು ಮನದಲ್ಲಿ ಬರತೊಡಗಿದ್ದವು. ಅದುವರೆಗೆ ಶೋಭಚನಾಗಿದ್ದ ವೆಂಕಣ್ಣ ತನಗಿದ್ದ ಬಟ್ಟೆ ಬರಗಳನ್ನೆಲ್ಲ ಸ್ವಚ್ಛವಾಗಿ ಒಗೆದು ಓಡಹತ್ತಿದನು. ಪ್ರತಿದಿನ ಸ್ನಾನ ಮಾಡಿ ದೇವರಿಗೆ ಗುರುಗಳಿಗೆ ನಮಸ್ಕರಿಸಿ ಮುಂದಿನ ಕಾರ್ಯದಲ್ಲಿ ತೊಡಗುತ್ತಿದ್ದನು. ಅವನಲ್ಲಿ ಈ ಪರಿವರ್ತನೆಯನ್ನು ಕಂಡು ಊರಿನವರಿಗೆ ಅಚ್ಚರಿ. ಗುರುಗಳು ಬಂದು ಹೋದ ಮೇಲೆ ಅವನಲ್ಲಿ ಈ ಪರಿವರ್ತನೆಯಾಗಿರುವುದನ್ನು ಗಮನಿಸಿ ಅವನ ಭಾಗ್ಯದ ದಿನಗಳು ಹತ್ತಿರವಾಗುತ್ತಿದೆ ಎಂದು ಜನ ಭಾವಿಸಿದರು. ಕಾಲಚಕ್ರ ಉರುಳಿತು. ಅಂದು ಆದವಾನಿಯ ಪ್ರಾಂತ್ಯವು ವಿಜಾಪುರದ ಸುಲ್ತಾನರಿಗೆ ಸೇರಿದ್ದ ಮಾಂಡಲಿಕ ರಾಜ್ಯವಾಗಿತ್ತು. ಆದವಾನಿಯೇ ಅದರ ರಾಜಧಾನಿ. ವಿಜಾಪುರದ ಆಲಿ ಆದಿಲ್ ಶಹಾನ ಭಾವನಾದ ಸಿದ್ದಿ ಮಸೂದ್ ಖಾನ್ ಎಂಬ ವೀರ ಸರದಾರನು ಕ್ರಿಸ್ತಿಶಕ 1662ರಿಂದ 1687ರವರೆಗೆ ಅದಕ್ಕೆ ಮಾಂಡಲಿಕನು ರಾಜ್ಯಪಾಲನೂ ಆಗಿದ್ದನು.
ವಿಜಾಪುರದ ಸುಲ್ತಾನರಿಗೆ ಅಧೀನನಾಗಿದ್ದರೂ ಸುಲ್ತಾನನ ಭಾವನಾದ ಸಿದ್ದಿ ಮಸೂದ್ ಖಾನನು ಸ್ವತಂತ್ರನಾಗಿದ್ದನು. ರಾಜ್ಯವನ್ನು ವಿಸ್ತರಿಸುತ್ತಲೂ ಇದ್ದನು. ಆಗ ರಾಯಚೂರು ಪ್ರಾಂತ್ಯವೆಲ್ಲವೂ ಅವನ ಸ್ವಾಧೀನದಲ್ಲಿತ್ತು. ಕಂದಾಯ ವಸೂಲಿಗೆ ಮಸೂದ್ ಖಾನನು ಆಗಾಗ್ಗೆ ಸ್ವತಃ ಹೊರಡುವ ವಾಡಿಕೆ ಇದ್ದಿತು. ಹೀಗೊಂದು ಸಲ ಸಿದ್ದಿ ಮಸೂದ್ ಖಾನನು ತೆರಿಗೆ ವಸೂಲಿಗಾಗಿ ಹೊರಟವನು ಕಂದನಾತಿ ಮಾರ್ಗವಾಗಿ ಬಂದನು. ಆ ದಿನಗಳಲ್ಲಿ ಕೊಲೆ, ಸುಲಿಗೆ, ದರೋಡೆಗಳು ಯವನರಿಗೆ ಸ್ವಾಭಾವಿಕವಾಗಿದ್ದುದರಿಂದ ಹಿಂದೂ ಜನರು ಗೌರವಸ್ಥರು ಖಾನನನ್ನು ನೋಡಲು ಹೆದರುತ್ತಿದ್ದರು. ಸಿದ್ದಿ ಮಸೂದ್ ಖಾನನು ಆನೆಯನ್ನೇರಿ ಸೈನಿಕರೊಡನೆ ಕಂದನಾತಿಗೆ ಬರುತ್ತಿರುವಾಗ ಊರಿನ ಸಮೀಪದಲ್ಲಿ ಈರುವರು ಕುದುರೆ ಸವಾರರು ಬಂದು ಖಾನನಿಗೆ ರಾಜಗೌರವ ಸಲ್ಲಿಸಿ 2 ಪತ್ರಗಳನ್ನು ಅರ್ಪಿಸಿದರು. ನವಾಬನೊಡನೆ ಈ ಬಾರಿ ಖಾಸಾ ಪತ್ರವಾಚಕನು ಬಂದಿಲ್ಲವಾದ್ದರಿಂದ ಪತ್ರದಲ್ಲಿದ್ದ ವಿಷಯ ಅರಿಯಲು ಪತ್ರವನ್ನು ಓದುವವರಿಗಾಗಿ ಸುತ್ತಲೂ ದೃಷ್ಟಿ ಹಾಯಿಸಿದನು. ನವಾಬನ ವೈಭವದ ಮೆರವಣಿಗೆಯನ್ನು ನೋಡುತ್ತಾ ಒಂದು ಮರದಡಿಯಲ್ಲಿ ನಿಂತಿದ್ದ ವೆಂಕಣ್ಣನು ಖಾನನ ದೃಷ್ಟಿಗೆ ಬಿದ್ದನು. ಅವನು ನಿಂತಿದ್ದ ಟಿವಿ ವರ್ಚಸ್ಸುಗಳನ್ನು ಕಂಡು ಬ್ರಾಹ್ಮಣನೆಂದು ಊಹಿಸಿ ಅವನನ್ನು ಹತ್ತಿರ ಕರೆಯಿಸಿ 2 ಪತ್ರಗಳನ್ನಿತ್ತು ಓದುವಂತೆ ಆಜ್ಞಾಪಿಸಿದನು. ಓದಲು ಬಾರದ ವೆಂಕಣ್ಣನಿಗೆ ಭಯವಾಯಿತು. ಆದರೂ ಧೈರ್ಯವಾಗಿ, ಖಾವಂದ್, ನನಗೆ ಓದಲು ಬರುವುದಿಲ್ಲ ಎಂದು ಭಿನ್ನವಿಸಿದನು. ಅದನ್ನು ಕೇಳಿ ನವಾಬನಿಗೆ ಕೋಪ ಉಂಟಾಯಿತು. ನವಾಬನು, ಸುಳ್ಳು ಹೇಳುವಿಯಾ ಬೊಮ್ಮನ್? ಬ್ರಾಹ್ಮಣನಾಗಿ ಓದಲು ಬರುವುದಿಲ್ಲವೆಂದು ಸುಳ್ಳು ಹೇಳುವಿಯಾ? ಈಗ ನೀನು ಈ ಪತ್ರಗಳನ್ನು ಓದಿ ಹೇಳದಿದ್ದರೆ ಆನೆಯ ಕಾಲಿಗೆ ಕಟ್ಟಿಸಿ ಎಳಿಸಿಬಿಡುತ್ತೇನೆ. ಓದು ಎಂದು ಗರ್ಜಿಸಿದನು. ವೆಂಕಣ್ಣನಿಗೆ ಮೈ ನಡುಗ ಹತ್ತಿತು. ಭಯದಿಂದ ದೀನನಾಗಿ, ಇಲ್ಲ ಜನಾಬ್, ನನಗೆ ಖಂಡಿತ ಓದಲು ಬರುವುದಿಲ್ಲ ಎಂದು ವಿಜ್ಞಾಪಿಸಿದರೂ ಫಲವಾಗಲಿಲ್ಲ. ನವಾಬನ ಸಿಟ್ಟು ನೆತ್ತಿಗೇರಿತು. ಬ್ರಾಹ್ಮಣನಾಗಿ ಸುಳ್ಳು ಬೇರೆ ಹೇಳುವಿಯಾ? ನಾನಾರು ಗೊತ್ತೇ? ಓದಿದರೆ ಬಹುಮಾನ, ಓದದಿದ್ದರೆ ಮರಣ ಎಂದು ಆರ್ಭಟಿಸಿದನು. ನವಾಬನ ಮಾತು ಕೇಳಿ ವೆಂಕಣ್ಣನಿಗೆ ದಿಕ್ಕು ತೋಚದಾಯಿತು. ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ಪ್ರಾಣಾಪಾಯದಲ್ಲಿ ಸಿಲುಕಿದ ಅವನಿಗೆ ಶ್ರೀ ರಾಘವೇಂದ್ರ ಗುರುಗಳು, ವೆಂಕಣ್ಣ, ನಿನಗೆ ಸಂಕಟ ಬಂದಾಗ ನಮ್ಮನ್ನು ಸ್ಮರಿಸು, ಆ ಕ್ಷಣದಿಂದ ನೀನು ಅಭಿವೃದ್ಧಿ ಪಡೆದು ಕೀರ್ತಿ ಗಳಿಸುವೆ ಎಂದು ಅಪ್ಪಣೆ ಕೊಡಿಸಿದ ಮಾತು ಸ್ಮರಣೆಗೆ ಬಂದಿತು. ಇದೀಗ ತನಗೆ ದೊಡ್ಡ ಸಂಕಟ ಪ್ರಾಪ್ತವಾಗಿದೆ. ಇದರಿಂದ ಗುರುಗಳೇ ತನ್ನನ್ನು ಕಾಪಾಡಬೇಕೆಂದು ಯೋಚಿಸಿದ ವೆಂಕಣ್ಣ ಮನಸ್ಸಿನಲ್ಲಿಯೇ ಶ್ರೀ ರಾಘವೇಂದ್ರ ಕಾಪಾಡು ಎಂದು ಪ್ರಾರ್ಥಿಸಿ ಪತ್ರಗಳನ್ನು ಬಿಚ್ಚಿ ಅದರ ಮೇಲೆ ದೃಷ್ಟಿ ಹರಿಸಿದನು. ಅಷ್ಟೇ ಅವನಿಗೆ ಗೊತ್ತು. ವೆಂಕಣ್ಣನು ತನಗರಿಯದಂತೆಯೇ ಗಡಗಡನೆ ಪತ್ರಗಳನ್ನು ಓದಲಾರಂಭಿಸಿದನು. ಏನಾಶ್ಚರ್ಯ! ವೆಂಕಣ್ಣ ಸುಸಂಸ್ಕೃತ ವಿದ್ಯಾವಂತನಂತೆ ಓದಲಾರಂಭಿಸಿದ. ಗಡಗಡನೆ ಓದುತ್ತಿದ್ದ ವೆಂಕಣ್ಣನ ಗಾಂಭೀರ್ಯ, ಟಿವಿ ಓದುವ ಕ್ರಮಗಳನ್ನು ಕಂಡು ನವಾಬನು ಮುಗ್ಧನಾದ. ವೆಂಕಣ್ಣನ ಸೌಭಾಗ್ಯದಿಂದ ಅವೆರಡೂ ಪತ್ರಗಳಲ್ಲಿ ಸಂತೋಷದ ವಿಚಾರಗಳೇ ಇದ್ದವು. ಒಂದರಲ್ಲಿ ಶತ್ರುಗಳು ಶರಣಾಗತರಾಗಿ ತಮಗೆ ವಿಜಯದ ವಾರ್ತೆ ಇದ್ದರೆ, ಇನ್ನೊಂದರಲ್ಲಿ ನವಾಬನಿಗೆ ಪುತ್ರೋತ್ಸವವಾದ ಸಂತೋಷ ಸಮಾಚಾರವಿದ್ದಿತು. 2 ಪತ್ರಗಳ ಸಂತೋಷ ವಾರ್ತೆಯನ್ನು ಆಲಿಸಿ ಸಿದ್ದಿ ಮಸೂದ್ ಖಾನನಿಗೆ ಪರಮಾನಂದವಾಯಿತು. ಮುಗುಳು ನಗೆಯಿಂದ ನವಾಬ, ಏನಪ್ಪ, ಇಷ್ಟು ಸೊಗಸಾಗಿ ಓದಲು ಬಂದರೂ ಅನಕ್ಷರಸ್ಥನಂತೆ ನಡೆಸಿದೆಯಲ್ಲ, ಏಕೆ? ನನ್ನನ್ನು ಕಂಡ ಭಯವಾಗಿ ಹಾಗೆ ಹೇಳಿದೆಯಾ ಎಂದು ಪ್ರಶ್ನಿಸಿದನು. ಆಗ ವೆಂಕಣ್ಣನಿಗೆ ಶ್ರೀ ಗುರುರಾಜರು ತನ್ನಲ್ಲಿ ಮಾಡಿದ ಅನುಗ್ರಹದ ಅರಿವಾಯಿತು. ರಾಯರ ಕೃಪಾ ಕವಚವನ್ನು ತೊಟ್ಟ ವೆಂಕಣ್ಣ ಧೈರ್ಯವಾಗಿ, ಇಲ್ಲ ಹುಜೂರ್, ನಿಜವಾಗಿಯೂ ನಾನು ಈವರೆಗೂ ಅನಕ್ಷರಸ್ಥನಾಗಿಯೇ ಇದ್ದೆ. ಆದರೆ ಖಾವಂತ್, ಮಹಾತ್ಮರಾದ ನನ್ನ ಗುರುಗಳ ಅನುಗ್ರಹದಿಂದ ಈಗ ನಿಮ್ಮೆದುರು ಈ ಪತ್ರಗಳನ್ನು ಓದುತ್ತಿರುವಾಗಲೇ ನಾನು ಓದಬಲ್ಲನೆಂದು ತಿಳಿದನು. ಇದು ಸತ್ಯ ಎಂದು ಭಿನ್ನವಿಸಿದನು. ವಿಸ್ಮಿತನಾದ ನವಾಬ, ಅದೆಂತೂ ಸಾಧ್ಯ ಎಂದೆನಲು ವೆಂಕಣ್ಣನು ತಾನು ಶ್ರೀ ಗುರುರಾಜರನ್ನು ದರ್ಶನ ಮಾಡಿ ತನ್ನ ಕಷ್ಟಗಳನ್ನು ಹೇಳಿಕೊಂಡಿದ್ದು, ಗುರುಗಳು ಕಾರುಣ್ಯದಿಂದ ತನಗೆ ಅಭಯವಿತ್ತು ಸಂಕಟದ ಕಾಲದಲ್ಲಿ ನಮ್ಮನ್ನು ಸ್ಮರಿಸು ಎಂದು ಆಜ್ಞಾಪಿಸಿದ್ದು, ಈಗ ನವಾಬರು ಪತ್ರ ಓದಲೇಬೇಕೆಂದು ಹೆದರಿಸಿದ್ದು, ತಾನು ಸಂಕಟದಲ್ಲಿ ಸಿಕ್ಕಿದ್ದರಿಂದ ಗುರುಗಳನ್ನು ಸ್ಮರಿಸಿದ್ದು, ತನಗೆ ಅರಿವಾಗದಂತೆ ಪತ್ರಗಳನ್ನು ಓದಿದ್ದು ಎಲ್ಲ ವಿಚಾರಗಳನ್ನು ಹೇಳಿ, ಹುಜೂರ್, ಇದು ನಮ್ಮ ಗುರುಗಳ ಮಹಿಮೆ ಎಂದು ತಿಳಿಸಿದನು. ನವಾಬನು ಪರಮಾಶ್ಚರ್ಯಚಕಿತನಾಗಿ, ನಿಮ್ಮ ಹಿಂದೂಗಳಲ್ಲಿ ಇಂಥ ಮಹಾತ್ಮರಿರುವುದನ್ನು ಕೇಳಿದ್ದೆ. ಇಂದು ಅದು ನನ್ನ ಅನುಭವಕ್ಕೆ ಬಂದಿತು. ತುಂಬಾ ಸಂತೋಷ. ನೀನು 2 ಪ್ರಿಯವಾದ ಸಮಾಚಾರವನ್ನು ಓದಿ ಹೇಳಿದ್ದೀಯೆ. ನಿನಗೇನು ಬೇಕು ಕೇಳು, ಕೊಡುತ್ತೇನೆ ಎಂದನು. ವೆಂಕಣ್ಣನು ನಯ ವಿನಯಗಳಿಂದ, ಖಾವಂದ್, ತಾವು ಸಂತುಷ್ಟರಾದುದು ನನ್ನ ಪುಣ್ಯ. ಹುಜೂರ್, ನಿಮ್ಮ ಪ್ರೀತಿಯೆಂದು ಸಾಕು, ಬೇರೇನೂ ನನಗೆ ಬೇಡ ಎಂದು ವಿಜ್ಞಾಪಿಸಲು ನವಾಬನು ವೆಂಕಣ್ಣನ ನಿಸ್ವಾರ್ಥ ಬುದ್ಧಿ, ಭವ್ಯಾಕೃತಿ, ವರ್ಚಸ್ಸು, ವಾಗ್ವೈಭವಗಳಿಂದ ಪ್ರಭಾವಿತನಾದನು.
ಅವನಲ್ಲಿ ವಿಶೇಷ ಪ್ರೀತ್ಯಾದರಗಳುಂಟಾದವು. ಸಿದ್ದಿ ಮಸೂದ್ ಖಾನನು ವೆಂಕಣ್ಣನನ್ನು ತನ್ನ ಜೊತೆಗೆ ಆದವಾನಿಗೆ ಕರೆದುಕೊಂಡು ಹೋಗಿ ಒಂದು ಉದ್ಯೋಗವನ್ನು ಕೊಟ್ಟನು. ಶ್ರೀ ಗುರುರಾಜರ ಅನುಗ್ರಹದಿಂದ ವೆಂಕಣ್ಣನು ಅಂದಿನಿಂದ 16 ವರ್ಷ ಕಾಲ ವ್ಯಾಸಂಗ ಮಾಡಿ ನುರಿತ ವಿದ್ಯಾವಂತನಾದನು. ತನ್ನ ಕೆಲಸಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಾ ರಾಯರ ಕಾರುಣ್ಯ ಬಲದಿಂದ ನವಾಬನ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನಾದನು. ವೆಂಕಣ್ಣನ ಪೂರ್ವಿಕರು ತಂದೆಯೂ ಸಹ ಉತ್ತಮ ಪ್ರತಿಭಾಶಾಲಿಗಳಾದ ರಾಜಕಾರಣಿಗಳಾಗಿದ್ದರು. ವಂಶ ಪಾರಂಪರ್ಯವಾಗಿ ಹರಿದು ಬಂದ ಎಲ್ಲ ಚಾಣಾಕ್ಷತನ, ರಾಜ್ಯ ಕಾರ್ಯ, ಧೌರೇಯತೆ, ಪ್ರತಿಭಾದಿಗಳು ವೆಂಕಣ್ಣನಲ್ಲಿಯೂ ಸುಪ್ತವಾಗಿದ್ದಿತು. ಅದೀಗ ಶ್ರೀ ಗುರುರಾಜರ ಕೃಪಾ ಕಟಾಕ್ಷದಿಂದಲೂ ಅಭಿವ್ಯಕ್ತವಾಯಿತು. ವೆಂಕಣ್ಣನು ಅತ್ಯಲ್ಪ ಕಾಲದಲ್ಲೇ ಸಕಲ ರಾಜತಂತ್ರ ನೀತಿ ಕ್ಲಿಷ್ಟ ವಿಚಾರಗಳನ್ನು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯ ಮತ್ತು ದಕ್ಷತೆಗಳಿಂದ ನವಾಬನಿಗೆ ಪ್ರಿಯವಾದ ರೀತಿಯಲ್ಲಿ ವರ್ತಿಸುತ್ತಾ, ನಿಜವಾಗಿಯೂ ಅವನಿಗೆ ಹಿತಕರವಾದ ಕಾರ್ಯ ಮಾಡುತ್ತಾ, ಸಕಾಲಿಕ ಸಲಹೆಗಳನ್ನು ನೀಡುತ್ತಾ ನವಾಬನಿಗೆ ಎಲ್ಲರಕ್ಕಿಂತ ಅಚ್ಚುಮೆಚ್ಚಾದನು. ನವಾಬನಿಗೆ ವೆಂಕಣ್ಣನ ಕಾರ್ಯದಕ್ಷತೆ, ನಿಷ್ಠೆ, ನಿಸ್ಪೃಹತೆ, ರಾಜಭಕ್ತಿಗಳನ್ನು ಕಂಡು ಪರಮಾನಂದವಾಯಿತು. ವೆಂಕಣ್ಣನು ನವಾಬರ ಖಾಸಾಭಕ್ತಿಯಾಗಿ ಮುಂದೆ ಕೆಲ ದಿನಗಳಲ್ಲಿ ಆದವಾನಿಯ ದಿವಾನ ಪದವಿಗೇರಿದನು. ಅನಾಥನಾಗಿದ್ದ ಉಡಾಳ ವೆಂಕಣ್ಣ ಈಗ ಸರ್ದೇಸಾಯಿ ದಿವಾನ್ ವೆಂಕಣ್ಣ ಪಂತನಾದ. ಅಂದಿನಿಂದ ದಿವಾನ್ ವೆಂಕಣ್ಣ ಪಂತನೆಂದು ಖ್ಯಾತನಾಗಿ ನವಾಬರ ಪರಮಾಪ್ತನಾದನು. ಅನಾಥನಾಗಿದ್ದ ತನ್ನನ್ನು ದಿವಾನನನ್ನಾಗಿ ಮಾಡಿ ಪಡೆದ ಶ್ರೀ ಗುರುರಾಜರ ಕಾರುಣ್ಯವನ್ನು ವೆಂಕಣ್ಣ ಪಂತ ಸರ್ವಕಾಲ ಸ್ಮರಿಸುತ್ತಾ, ಆ ಮಹಾನುಭಾವರ ಸೇವೆ ಮಾಡುವ ಸದಾವಕಾಶ ಭಾಗ್ಯ ಯಾವಾಗ ದೊರಕೀತೋ ಎಂದು ಕಾಲ ನಿರೀಕ್ಷಣೆ ಮಾಡುತ್ತಾ ಆದವಾನಿಯ ದಿವಾನಗಿರಿಯಲ್ಲಿ ಕೀರ್ತಿ, ಪ್ರತಿಷ್ಠೆ, ಅಸದೃಶ ಶ್ರೀಮಂತಿಕೆಗಳನ್ನು ಗಳಿಸಿ ಕಾಲ ಕಳೆಯಹತ್ತಿದನು. ಇತ್ತ ವೆಂಕಣ್ಣನಿಗೆ ಅನುಗ್ರಹ ಮಾಡಿ ಹೊರಟ ಗುರುರಾಜರು ಸಂಚಾರ ಕ್ರಮದಿಂದ ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದರು. ರಾಯರ ಆಗಮನದಿಂದ ಹರ್ಷಭರಿತರಾದ ಕುಂಭಕೋಣದ ನಾಗರಿಕರು ಶ್ರೀಪಾದಂಗಳವರಿಗೆ ವೈಭವದ ಸ್ವಾಗತ ನೀಡಿದರು. ಗುರುರಾಜರು ವಿದ್ಯಾಮಠದಲ್ಲಿ ಎಂದಿನಂತೆಯೇ ಪಾಠ ಪ್ರವಚನ, ವಿದ್ಯಾಪೀಠದ ಮೇಲ್ವಿಚಾರಣೆ, ಲೋಕ ಕಲ್ಯಾಣ, ಶಿಷ್ಯ ಭಕ್ತ ಜನೋದ್ಧಾರ ಕಾರ್ಯಾಸಕ್ತರಾಗಿ ವಿರಾಜಿಸಿದರು. ಮುಂದಿನ ಭಾಗ ಆದವಾನಿಯಲ್ಲಿ ಶ್ರೀರಾಯರು. ಕುಂಭಕೋಣದಿಂದ ಹೊರಟ ಶ್ರೀರಾಯರು ಮಿಂಚಿನ ಸಂಚಾರ ಕೈಗೊಂಡು ಹಂಪಿಗೆ ದಯಮಾಡಿಸಿದರು. ಅಲ್ಲಿ ಪದ್ಮನಾಭಾದಿ ಪ್ರಾಚೀನಾಚಾರ್ಯರ ದರ್ಶನ ಮಾಡಿ ಹಸ್ತೋದಕ ಸಮರ್ಪಿಸಿ ಶ್ರೀ ವಿರೂಪಾಕ್ಷ, ರಾಮದೇವ, ಪ್ರಾಣದೇವರುಗಳ ಸಂದರ್ಶನ ಮಾಡಿ ಸೇವೆ ಸಲ್ಲಿಸಿ ಅಲ್ಲಿಂದ ಹೊರಟು ಬಳ್ಳಾರಿಗೆ ಬಂದು ಮುಕ್ಕಾಂ ಮಾಡಿದರು. 4-6 ದಿನಗಳಾದ ಮೇಲೆ ಆದವಾನಿ ನವಾಬರು, ಪ್ರಿಯ ಶಿಷ್ಯ ದಿವಾನ್ ವೆಂಕಣ್ಣ ಪಂತ ಮತ್ತಿತರ ಗಣ್ಯ ವ್ಯಕ್ತಿಗಳಿಗೆ ಮಹಾಸಂಸ್ಥಾನದೊಡನೆ ಆದವಾನಿಗೆ ಚಿತ್ತೈಸುವ ಬಗ್ಗೆ ಶ್ರೀಮುಖಗಳನ್ನು ಶ್ರೀಪಾದಪುತ್ರರು ಮತ್ತು ಮಠೀಯ ಪಂಡಿತರೊಡನೆ ಫಲಮಂತ್ರಾಕ್ಷತೆ ಸಹಿತ ಕಳುಹಿಸಿಕೊಟ್ಟರು. ಶ್ರೀಪಾದಪುತ್ರ ಲಕ್ಷ್ಮೀನಾರಾಯಣಾಚಾರ್ಯ ಪಂಡಿತರುಗಳು ದಿವಾನರ ಭೇಟಿ ಮಾಡಿ ಗುರುಗಳ ಶ್ರೀಮುಖ ಫಲಮಂತ್ರಾಕ್ಷತೆ ನೀಡಿದರು. ರಾಯರ ಶ್ರೀಮುಖ ಮಂತ್ರಾಕ್ಷತೆ ಸ್ವೀಕರಿಸಿದ ವೆಂಕಣ್ಣ ಪಂತನ ದೇಹ ರೋಮಾಂಚನಗೊಂಡಿತು. ಭಕ್ತಿ ನಮ್ರಾಂಗನಾಗಿ ದಿವಾನ್ನ ವೆಂಕಣ್ಣ ಪಂತನು, ಆಹಾ, ನನ್ನ ಉದ್ಧಾರಕ ಗುರುಗಳು ದಯಮಾಡಿಸುವರೆ, ಬಹು ವರ್ಷಗಳ ಮೇಲೆ ರಾಯರು ಈ ಬಡ ಶಿಷ್ಯನ ಮೇಲೆ ಕೊನೆಗೊಮ್ಮೆ ಕಾರುಣ್ಯ ಬೀರಿದರು, ಧನ್ಯನಾದೆ ಎಂದು ಆನಂದ ಪರವಶನಾಗಿ ನುಡಿದನು. ಅದನ್ನಾಲಿಸಿ ಶ್ರೀಪಾದ ಪುತ್ರರು ಪಂಡಿತರಿಗೆ ವಿಸ್ಮಯವಾಯಿತು. ಅದನ್ನು ಗಮನಿಸಿದ ವೆಂಕಣ್ಣ ಪಂತನು ರಾಯರು ತನ್ನಲ್ಲಿ ಮಾಡಿದ ಅನುಗ್ರಹ, ಓದಲು ಬಾರದ ತನಗೆ ನವಾಬರೊಡನೆ ಜರುಗಿದ ಪ್ರಥಮ ಭೇಟಿ, ಆಗ ತನಗಾದ ಭಯ, ಶ್ರೀರಾಯರನ್ನು ಸ್ಮರಿಸಿದೊಡನೆ ಅವಿದ್ಯಾವಂತನಾದ ತಾನು ಪತ್ರಗಳನ್ನು ಓದಿದ್ದು, ನವಾಬನ ಪ್ರೀತಿ ಸಂಪಾದನೆ, ಕೊನೆಗೆ ರಾಜ್ಯದ ದಿವಾನಗಿರಿಯ ಪ್ರಾಪ್ತಿ ಮುಂತಾದ ವಿಚಾರಗಳನ್ನು ಭಕ್ತಿಯಿಂದ ವಿವರಿಸಿ ಕಸವಾಗಿ ಬಿದ್ದಿದ್ದ ನನ್ನನ್ನು ಇಂದು ಮಹಾಸ್ಥಾನಕ್ಕೇರಿಸಿದ್ದು ರಾಯರ ಮಹಿಮೆಯ ಪ್ರಭಾವ ಮುಂತಾಗಿ ಹೇಳಿ ಗುರುಗಳ ಕಾರುಣ್ಯವನ್ನು ಕೊಂಡಾಡಿದನು. ಅದನ್ನು ಆಲಿಸುತ್ತಿದ್ದ ಸರ್ವರ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಆಶ್ಚರ್ಯಾನಂದದಿಂದ ಅವರು ನಿಬ್ಬೆರಗಾದರು. ಅನಂತರ ವೆಂಕಣ್ಣ ಪಂತ ಶ್ರೀಪಾದ ಪುತ್ರರು ಪಂಡಿತರಿಗೆ ನವಾಬನ ದರ್ಶನ ಮಾಡಿಸಿ ಶ್ರೀಮುಖ ಮಂತ್ರಾಕ್ಷತೆ ಕೊಡಿಸಿ, ಹುಜೂರ್, ನನ್ನ ಗುರುದೇವರು ದಯಮಾಡಿಸಲಿದ್ದಾರೆ, ಇದು ನಿಮಗೂ ರಾಜ್ಯಕ್ಕೂ ಬಹು ಶ್ರೇಯಸ್ಸಿಗೆ ಮುನ್ಸೂಚನೆ ಎಂದರಿದನು. ತನ್ನ ಪ್ರೀತ್ಯಾಸ್ಪದನಾದ ದಿವಾನ್ ವೆಂಕಣ್ಣ ಪಂತನಿಂದ ಗುರುಗಳ ಜ್ಞಾನ, ಭಕ್ತಿ, ವೈರಾಗ್ಯ, ಮಹಿಮಾದಿಗಳನ್ನು ಕೇಳಿ ತಿಳಿದಿದ್ದ ಸಿದ್ದಿ ಮಸೂದ್ ಖಾನನಿಗೆ ಅತ್ಯಂತ ಸಂತೋಷವಾಯಿತು. ನಸುನಗುತ್ತಾ ಶ್ರೀಪಾದ ಪುತ್ರರನ್ನು ನೋಡಿ, ಪಂಡಿತ್ಜಿ, ನಮ್ಮ ದಿವಾನ್ಜಿಯವರ ಗುರುಗಳಿಂದ ಮೇಲೆ ಆ ಮಹನೀಯರು ನನಗೂ ಗುರುಗಳೇ, ದಿವಾನ್ಜಿಯವರ ಗುರುಗಳಿಂದ ಮೇಲೆ ಆ ಮಹನೀಯರು ನನಗೂ ಗುರುಗಳೇ, ಅವರು ಬರುವುದು ಬಹುತ್ ಖುಷಿ ಕಿ ಬಾತ್ ಹೈ ಎಂದು ಹೇಳಿ ವೆಂಕಣ್ಣ ಪಂತನತ್ತ ತಿರುಗಿ, ದಿವಾನ್ಜಿ, ಗುರು ಮಹಾರಾಜರನ್ನು ಸ್ವಾಗತಿಸಿ ಬಹುತ್ ಗೌರವ ಮಾಡಬೇಕು, ಆ ಹೊಣೆಯನ್ನು ನೀವೇ ವಹಿಸಬೇಕು ಎಂದು ಹೇಳಿದನು. ನವಾಬರ ಮಾತು ಕೇಳಿ ವೆಂಕಣ್ಣ ಪಂತನಿಗೆ ಪರಮಹರ್ಷವಾಯಿತು.
ಜಿ ಹುಜೂರ್, ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಎಂದು ವಿಜ್ಞಾಪಿಸಿ ಶ್ರೀಪಾದ ಪುತ್ರಾದಿಗಳೊಡನೆ ತನ್ನ ಮಂದಿರಕ್ಕೆ ಬಂದನು. ಅಂದು ರಾತ್ರಿ ರಾಜಧಾನಿಯ ಪ್ರಮುಖರಿಗೆ ಶ್ರೀಮುಖ ಮಂತ್ರಾಕ್ಷತೆಗಳನ್ನು ಕೊಡಿಸಿ ಸರ್ವರೂ ಗುರುರಾಜರನ್ನು ಸಂಭ್ರಮದಿಂದ ಸ್ವಾಗತಿಸಲು ಸಿದ್ಧರಾಗಬೇಕೆಂದು ಆಜ್ಞಾಪಿಸಿದನು. ರಾಜ್ಯದ ದಿವಾನರ ಅಪ್ಪಣೆಯಂತೆ ಸರ್ವರು ಉತ್ಸಾಹದಿಂದ ನಗರ ಮನೆ ಮಠಗಳನ್ನು ಶೃಂಗರಿಸಿದರು. ಅನೇಕ ಹಸರುವಾಣಿ ಚಪ್ರಗಳನ್ನು ಅಲಂಕರಿಸಲಾಯಿತು. ರಾಜ್ಯದ ಸಮಸ್ತ ಗೌರವ ಬಿರುದಾವಳಿ, ಪೂರ್ಣಕುಂಭ, ವೇದಘೋಷ, ಮಂಗಳವಾದ್ಯ, ಸಹಸ್ರಾರು ಜನ ರಾಜಕೀಯ ಅಧಿಕಾರಿಗಳು, ಪೌರ ಜಾನಪದರು, ಶಿಷ್ಯ ಭಕ್ತಜನರೊಡನೆ ವೆಂಕಣ್ಣ ಪಂತ ಊರಿನ ಎಲ್ಲಿ ಗುರುಗಳ ಆಗಮನವನ್ನು ಪ್ರತೀಕ್ಷಿಸುತ್ತಾ ಕಾದು ನಿಂತನು. ಸರಿಯಾದ ಸಮಯಕ್ಕೆ ಶ್ರೀ ಗುರುಸಾರ್ವಭೌಮರ ಸವಾರಿಯು ಚಿತ್ತೈಸಿತು. ಗುರುಗಳ ದರ್ಶನವಾದೊಡನೆ ವೆಂಕಣ್ಣ ಪಂತನ ಮುಖ ಅರಳಿತು. ಧಾವಿಸಿ ಬಂದ ಪೂರ್ಣ ಫಲವನ್ನು ಗುರುಗಳ ಚರಣದ ಅಡಿಯಲ್ಲಿಟ್ಟು ಸಾಷ್ಟಾಂಗವೆರಗಿ, ಗುರುದೇವ, ಬಹು ವರ್ಷಗಳ ನಂತರ ತಮ್ಮ ಪಾದದರ್ಶನವಾಯಿತು, ಧನ್ಯನಾದೆ ಎಂದು ವಿಜ್ಞಾಪಿಸಿದನು. ರಾಯರು ಮಂದಹಾಸದಿಂದ ಕುಶಲ ಪ್ರಶ್ನೆ ಮಾಡಿದರು. ತರುವಾಯ ದಿವಾನ್ ಪಂತನ ಪ್ರಾರ್ಥನೆಯಂತೆ ಅಲಂಕೃತ ಸುವರ್ಣ ಪಾಲಿಕೆಯಲ್ಲಿ ಮಂಡಿಸಿದರು. ಅನಂತರ ವೆಂಕಣ್ಣ ಪಂತನು ಸಕಲ ಗೌರವದಿಂದ ಗುರುಗಳನ್ನು ರಾಜಧಾನಿಯ ಪ್ರಮುಖ ಬೀದಿಗಳನ್ನು ಬಳಸಿ ಮೆರವಣಿಗೆಯಿಂದ ತನ್ನ ಮಂದಿರಕ್ಕೆ ಕರೆತಂದನು. ಅಂದಿನ ಅಭೂತಪೂರ್ವ ಉತ್ಸವ, ಸಂಭ್ರಮ, ಜನರ ಉತ್ಸಾಹ, ಭಕ್ತಿ ಪ್ರಕರ್ಷಗಳು ಅವಿಸ್ಮರಣೀಯ. ದಿವಾನ್ ವೆಂಕಣ್ಣ ಪಂತನ ದ್ವಾರ ಊರಿನ ಪ್ರಮುಖರ ಪರಿಚಯ ಮಾಡಿಕೊಂಡು ಗುರುರಾಜರು ನಗುಮುಖದಿಂದ ಸಕಲರ ಕುಶಲ ಪ್ರಶ್ನೆ ಮಾಡಿ ಫಲಮಂತ್ರಾಕ್ಷತೆ ಕರುಣಿಸಿದರು. ವೆಂಕಣ್ಣ ಪಂತ ಗುರುಗಳು, ಶ್ರೀಪಾದ ಪುತ್ರರು ಮತ್ತು ಪ್ರಮುಖ ಪಂಡಿತರನ್ನು ತನ್ನ ಮಂದಿರದಲ್ಲೇ ಬಿಡಾರ ಮಾಡಿಸಿದ. ಉಳಿದ 100 ಜನ ಪರಿವಾರ, ಪಂಡಿತ ವಿದ್ಯಾರ್ಥಿಗಳು, ಕುಟುಂಬ ಸಹಿತರಾದ ಕೆಲಸಗಾರರುಗಳಿಗೆ 10 ಮನೆಗಳನ್ನು ವ್ಯವಸ್ಥೆ ಮಾಡಿ ಮರುದಿನ ತನ್ನ ಮನೆಯಲ್ಲಿ ರಾಯರಿಗೆ ವೈಭವದ ಭಿಕ್ಷೆ ಮಾಡಿಸಿದನು. ಮಾರನೇ ದಿನ ವೆಂಕಣ್ಣ ಪಂತರ ಮನೆಯಲ್ಲಿ ಗುರುಗಳಿಗೆ ಅದ್ಧೂರಿಯ ಸತ್ಕಾರ ನೆರವೇರಿತು. ಪ್ರಾತಃ ಕಾಲ ಗುರುರಾಜರಿಗೆ ವೆಂಕಣ್ಣ ಪಂತ ಪಾದಪೂಜೆ ಮಾಡಿ ಪತ್ನಿ ಪುತ್ರ ಪರಿವಾರದೊಡನೆ ಮಂತ್ರ ಮುದ್ರಾಧಾರಣೆ ಮಂತ್ರಾಕ್ಷತೆ ಸ್ವೀಕರಿಸಿ ಧನ ಕನಕ ವಸ್ತ್ರಾಭರಣಗಳನ್ನು ಸಮರ್ಪಿಸಿ ಕೃತಾರ್ಥನಾದನು. ವೆಂಕಣ್ಣ ಪಂತನು ದೊಡ್ಡ ರಾಜ್ಯದ ದಿವಾನನಾಗಿದ್ದರೂ ಸ್ಥಾನಮಾನಗಳ ಬಲದಿಂದ ಮದಿಸದೆ, ಮೈ ಮರೆಯದೆ ಮೊದಲಿನಂತೆಯೇ ಗುರುಭಕ್ತನಾಗಿ ಉಳಿದಿರುವುದನ್ನು ಕಂಡು ಮುದಗೊಂಡ ಶ್ರೀಪಾದಂಗಳವರು ನಸುನಗುತ್ತಾ, ಏನು ದಿವಾನ್ ಸಾಹೇಬ್ರೆ, ಈ ಗುರುಗಳನ್ನು ಇನ್ನೂ ಮರೆಯದಿರುವುದು ತುಂಬಾ ಸಂತೋಷ ಎಂದರು. ಗುರುರಾಜರ ವಚನವನ್ನು ಆಲಿಸಿ ವೆಂಕಣ್ಣ ಪಂತ ಧರೆಗಿಳಿದು ಹೋದ. ತನ್ನಿಂದೇನು ಅಪರಾಧವಾಯಿತೋ ಎಂದು ಗಾಬರಿಯಾದ. ಅವನ ಕಣ್ಣುಗಳಿಂದ ಬಳಬಳನೆ ನೀರು ಹರಿಯತೊಡಗಿತು. ಕಂಠ ತುಂಬಿ ಬಂತು. ದುಃಖಾರ್ತನಾಗಿ ಗುರುಗಳ ಚರಣಗಳ ಮೇಲೆ ಶಿರವಿರಿಸಿ, ಮಹಾಸ್ವಾಮಿ, ಜಗತ್ತಿನ ಜನತೆಯ ಜ್ಞಾತಿಗಳ ಅನಾದರ, ನಿಂದೆ, ಉದಾಸೀನಗಳಿಂದ ಮೂಲೆ ಗುಂಪಾಗಿ ಬಿದ್ದಿದ್ದ ಈ ಅನಾಥನನ್ನು ಕರಪಿಡಿದು ಪಡೆದ ನನ್ನ ಸ್ವರೂಪೋದ್ಧಾರಕ ಗುರುಗಳಾದ ತಮ್ಮನ್ನು ಮರೆಯುವುದೇ? ಕಸವನ್ನು ರಸವಾಗಿಸಿ ಅದಕ್ಕೊಂದು ಸ್ವರೂಪ ಕೊಟ್ಟು ಜಗತ್ತಿನಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆಗಳು ದೊರೆತು ಬಾಳುವಂತೆ ಮಾಡಿದ ತಮ್ಮನ್ನು ಮರೆಯುವಷ್ಟು ಮತಿಹೀನನೇ ನಾನು. ಅದನ್ನು ಯೋಚಿಸಿದರೂ ಮೈ ಕಂಪಿಸುವುದು. ಇನ್ನೇನಾದರೂ ಆ ಭಾವನೆ ನನಗುಂಟಾದರೆ ಜಗತ್ತಿನ ಅದಾವ ಶಕ್ತಿಯು ನನ್ನನ್ನು ಕಾಪಾಡಲಾರದು. ಸ್ವಾಮಿ, ನಾನು ಕೃತಜ್ಞನಲ್ಲ. ಇಂದಿನ ಈ ವೈಭವ, ಸ್ಥಾನ, ಸಂಪತ್ತು, ಲೋಕಮಾನ್ಯತೆ ಇವೆಲ್ಲವೂ ತಮ್ಮ ಪಾದಾನುಗ್ರಹದ ಫಲ. ಗುರುವರ್ಯ, ದಾಸನಾದ ನನ್ನಲ್ಲಿ ಎಂದಿನಂತೆಯೇ ಕೃಪಾದೃಷ್ಟಿ ಇಟ್ಟು ಸಲಹಬೇಕು. ಮಹಾನುಭಾವ, ನನ್ನ ದೇಹದ ರಕ್ತ ಕಣಕಣಗಳು, ಉಸಿರು ತಮ್ಮ ದಯಾಮೃತ ಪೋಷಿತವಾಗಿದೆ. ನನ್ನದೆಂಬುದು ಯಾವುದೂ ಇಲ್ಲ, ಎಲ್ಲವೂ ತಮ್ಮದೇ ಆಗಿದೆ. ಶಿಷ್ಯನನ್ನು ಅನುಗ್ರಹಿಸಬೇಕು ಎಂದು ದೀನನಾಗಿ ಪ್ರಾರ್ಥಿಸಿದನು. ವೆಂಕಣ್ಣ ಪಂತನ ಉದ್ವೇಗ, ಕಳಕಳಿ, ದೈನ್ಯ ಭಾವಗಳನ್ನು ಕಂಡು ರಾಯರು, ವೆಂಕಣ್ಣ, ನಾವು ವಿನೋದಕ್ಕಾಗಿ ಆಡಿದ ಮಾತಿಗೆ ಇಷ್ಟೇಕೆ ದುಃಖಿಸುವೆ? ನಿನ್ನನ್ನು ನಾವು ಅರಿತಿಲ್ಲವೇ? ನೀನು ನಮ್ಮ ಪ್ರಿಯ ಶಿಷ್ಯನೇ ಆಗಿದ್ದೀಯೆ ಎಂದು ವೆಂಕಣ್ಣ ಪಂತನನ್ನು ಹತ್ತಿರ ಕರೆದು ಶಿರದ ಮೇಲೆ ಕರಬಿರಿಸಿ ಸಮಾಧಾನಪಡಿಸಿದರು. ಗುರುಗಳ ಕರಸ್ಪರ್ಶದಿಂದ ಪುಳುಕಿತನಾದ ವೆಂಕಣ್ಣ ಪಂತ ಆನಂದದಿಂದ ಮೈ ಉಬ್ಬಿ ರಾಯರಿಗೆ ಮತ್ತೆ ಮತ್ತೆ ನಮಸ್ಕರಿಸಿದನು. ಅವನ ಗುರುಭಕ್ತಿ, ಕೃತಜ್ಞತೆಗಳನ್ನು, ಗುರುರಾಜರಿಗೆ ಅವನಲ್ಲಿರುವ ಪ್ರೀತಿ ವಾತ್ಸಲ್ಯಗಳನ್ನು ನೋಡಿ ಸಕಲರು ವಿಸ್ಮಿತರಾದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ನಿಷಿದ್ಧ ವಸ್ತುಗಳು ಫಲಪುಷ್ಪಗಳಾದವು ಮತ್ತು ಮಂತ್ರಾಲಯ ಗ್ರಾಮ ಸಂಪಾದನೆ ಎಂಬ ಶೀರ್ಷಿಕೆಗಳೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.